ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹಾಕುವಂತಹ ವಿಡಿಯೋಗಳ ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಇವತ್ತಿನ ತರಗತಿ 35 ಶುರು ಮಾಡೋಣ. ಸಾಧ್ಯ ಆಗುವಂತಹವರು ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ತುಂಬ ಕಷ್ಟ ಆಗುವಂತಹವರು ನಿಮಗೆ ಅನುಕೂಲ ಇರುವಂತಹ ಆಸನದಲ್ಲಿ ಕೂತ್ಕೊಳ್ಳಿ. ಈಗ ಎರಡೂ ಕೈಗಳಲ್ಲಿ ಧ್ಯಾನ ಮುದ್ರೆ. ನಿಮ್ಮ ಬೆನ್ನು ಕುತ್ತಿಗೆ ನೇರವಾಗಿರಲಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಬೇಕು. ಮೊದಲಿಗೆ ಮುಖದ ಸ್ನಾಯುಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ನಿಮ್ಮ ಮನಸ್ಸನ್ನು ಸಹ ವಿಶ್ರಾಂತಗೊಳಿಸಿ. ಹಾಗೆ ಮನಸ್ಸನ್ನು ಅಂತರ್ಮುಖಗೊಳಿಸಿಕೊಂಡು ಉಸಿರಿನ ಹರಿದಾಟದ ಮೇಲೆ ಕೇಂದ್ರೀಕರಿಸಿ. ಅತ್ಯಂತ ಜಾಗೃತಿಯಿಂದ ಉಸಿರಾಟವನ್ನು ನಿಧಾನ ಮತ್ತು ದೀರ್ಘವಾಗಿ ಮಾಡಲು ಪ್ರಯತ್ನಿಸಿ. ಉಸಿರಾಟ ಸಾಧ್ಯವಾದಷ್ಟು ನಿಧಾನ ಮತ್ತು ದೀರ್ಘವಾಗಿರಬೇಕು. ಈಗ 3 ಬಾರಿ ಓಂಕಾರವನ್ನು ಉಚ್ಚಾರ ಮಾಡುತ್ತಾ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಸಂಪೂರ್ಣವಾಗಿ ಉಸಿರನ್ನು ಹೊರಹಾಕಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಪೂರಕ. ಪೂರಕ. ಓಂಕಾರದ ತರಂಗಗಳನ್ನು ಆಸ್ವಾದಿಸಿ. ಹಾಗೆ ನಿಧಾನವಾಗಿ ನಿಮ್ಮ ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಮಣಿಕಟ್ಟನ್ನು ಹಿಡಿದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ ಮೇಲಕ್ಕೆ ಚಾಚಿ ಎದೆ ಭಾಗವನ್ನು ವಿಶಾಲಗೊಳಿಸಿ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಸಾಧ್ಯ ಆದರೆ ಹಣೆಯನ್ನು ನಿಲುಕ್ತಾಗಿಸೋ ಪ್ರಯತ್ನ ಮಾಡಿ. ಭೂತಾಗಿ ನಮನವನ್ನು ಸಲ್ಲಿಸಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಕೈಗಳನ್ನು ಮುಂದಕ್ಕೆ ತಂದು ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖ ಉತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ ಹಸ್ತದರ್ಶನ. ಹಾಗೆ ಹಸ್ತಗಳನ್ನು ಮುಂದಕ್ಕೆ ತಂದು ಹಸ್ತಗಳನ್ನು ನೋಡಿ. ಅನಂತರ ನಿಧಾನವಾಗಿ ನಿಮ್ಮ 2 ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಸುಖಾಸನ.
ಈಗ ಮೊದಲಿಗೆ ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡೋದಲ್ಲ, ಯೋಗ ತರಗತಿ 34ನಲ್ಲಿ ಅದೇ ಉಸಿರಾಟದ ಅಭ್ಯಾಸವನ್ನು ಮಾಡಿ. ಅಂತರ್ಕುಂಭಕದ ಅಭ್ಯಾಸ ಏನಿಲ್ಲ, ಮಂಡಿಗಳ ಮೇಲೆ ಹಸ್ತಗಳನ್ನು ಹೊರಬೇಕು. ಯಾರ್ಯಾರಿಗೆ ಅಂತರ್ಕುಂಭಕದ ಅಭ್ಯಾಸದ ಬಗ್ಗೆ ಮಾಹಿತಿ ಇಲ್ವೋ ಅವರು ಯೋಗ ತರಗತಿ 34ರಲ್ಲಿ ಹೇಳಿರುವಂತಹ ವಿಶ್ಲೇಷಣೆಯನ್ನು ಒಮ್ಮೆ ನೋಡ್ಕೊಂಡು ಅದರ ಪ್ರಕಾರ ಅಭ್ಯಾಸವನ್ನು ಮಾಡಿ. ಒಟ್ಟು 10 ಬಾರಿ ಅಭ್ಯಾಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. 2 ಹಸ್ತಗಳನ್ನು 10 ಬಾರಿ ಮಾಡೋಕ್ಕಾಗಿಲ್ಲ ಅಂದರೆ ಕಡೆಯ ಪಕ್ಷ 5 ಬಾರಿನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಏನಿಲ್ಲ, ಮಂಡಿಯ ಮೇಲೆ ಹಸ್ತ ಇಟ್ಕೊಳ್ತೀವಿ, ಉಸಿರನ್ನು ಮೂಗಿನ ಮುಖಾಂತರ ದೀರ್ಘ ತಗೊಳ್ಳೋದು, ಅಂದರೆ ಗಲ್ಲವನ್ನು ಎದೆ ಭಾಗಕ್ಕೆ ಒತ್ತಿ ಹೊಟ್ಟೆ ಭಾಗವನ್ನು ಉಬ್ಬಿಸ್ಬೇಕು. ಉಬ್ಬಿಸಿ ಎಷ್ಟೊತ್ತಾಗುತ್ತಷ್ಟು ಉಸಿರನ್ನು ಕಟ್ಟಬೇಕು. ಒಂದು 10 ಸೆಕೆಂಡ್ಗಳಾದರೆ 10 ಸೆಕೆಂಡ್ಗಳಷ್ಟು, ಅಥವಾ 20 ಅಥವಾ 30, ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಉಸಿರನ್ನು ಬಿಗಿ ಹಿಡಿದು ಸ್ಥಿತಿಯಲ್ಲಿರಬೇಕಾಗಿರುತ್ತೆ. ಒಮ್ಮೆ ನಿಮಗೆ ಇನ್ನು ಮುಂದುವರ್ಸೋಕ್ಕಾಗಿಲ್ಲ ಅನ್ನೋಂತಹ ಪರಿಸ್ಥಿತಿ ಬಂದಾಗ ಆ ಕುತ್ತಿಗೆಯನ್ನು ಮೇಲಕ್ಕೆ ಎತ್ಕೊಂಡು ಸಾಧಾರಣವಾಗಿ ಉಸಿರಾಟವನ್ನು ಮಾಡಬೇಕಾಗಿರುತ್ತೆ. ಅನಂತರ ಮುಂದಿನ ಸುತ್ತಿಗೆ ಹೋಗಬೇಕಾಗಿರುತ್ತೆ. ಒಟ್ಟು ಈ ಥರ 5ರಿಂದ 10 ಬಾರಿ ಅಭ್ಯಾಸ ಮಾಡಬೇಕು. ಮತ್ತು ಪ್ರತಿ ಸರಿ ಅಭ್ಯಾಸ ಮಾಡೋದ್ರಲ್ಲೂ ಸಹ ಉಸಿರಾಟ ಸಾಧಾರಣವಾಗಿ ಮಾಡಿ ಮುಂದಿನ ಅಭ್ಯಾಸಕ್ಕೆ ಹೋಗಬೇಕಾಗಿರುತ್ತೆ. ನಿರಂತರವಾಗಿ ಮಾಡೋದಲ್ಲ. ಒಂದ್ಸರಿ ಬಿಗಿ ಹಿಡಿದು ಕುತ್ತಿಗೆ ಮೇಲಕ್ಕೆ ಎತ್ತಿದ ತಕ್ಷಣ ಸ್ವಲ್ಪ ಹೊತ್ತು ಸಾಧಾರಣ ಉಸಿರಾಟ ಮಾಡಿ ಹೋಗಬೇಕು. ಒಂದೇ ಸತಿಗೆ ಹಾಗೆ ನಿರಂತರವಾಗಿ ಅಭ್ಯಾಸ ಮಾಡೋದು ಬೇಡ. ಒಟ್ಟಿಗೆ ಮಾಡಲಿಕ್ಕೆ ಹೋದರೆ ತುಂಬ ಸಮಯ ಹಿಡಿಯುತ್ತೆ. ಅದಕ್ಕೋಸ್ಕರ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ಕೊಂಡು ಒಂದು 5ರಿಂದ 10 ಸರಿ ಅಭ್ಯಾಸ ಮಾಡಿ. ಅಭ್ಯಾಸ ಮಾಡಿದ ನಂತರ ಮುಂದಿನ ಅಭ್ಯಾಸಗಳಿಗೆ ಹಾಗೆ ಮುಂದುವರಿತಾ ಹೋಗೋಣ. ನಾನೀಗ ಶೀತಲೀಕರಣ ಅಭ್ಯಾಸಕ್ಕೆ ಹೋಗ್ತೀನಿ. 2 ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. 2 ಕಾಲುಗಳಿಗೆ ಚಲನೆಯನ್ನು ಕೊಡಿ. ಈಗ ಮೊದಲಿಗೆ ಕಾಲುಗಳನ್ನು ಕೂಡಿಸ್ಕೊಳ್ಳಿ. ಕಾಲು ಬೆರಳಿನ ವ್ಯಾಯಾಮ. 1, ಕಾಲಿನ ಬೆರಳುಗಳನ್ನು ಮಡಚಿ. 2, 3, 4, 5, 6, 7, 8, 9, 10. ಪಾದಗಳ ಚಲನೆ. 1, 2, 3, 4, 5, 6, 7, 8, 9, 10. ಪಾದ ಭ್ರಮಣ. ವೃತ್ತಾಕಾರವಾಗಿ ಪಾದವನ್ನು ತಿರುಗಿಸಿ. 1, 2, 3, 4, 5. ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1, 2, 3, 4, 5. ಹಾಗೆ ನಿಧಾನವಾಗಿ 2 ಕಾಲುಗಳನ್ನು ಮಡಚಿಕೊಳ್ಳಿ. ನಿಮ್ಮ ಪಾದಗಳನ್ನು ಒಂದಕ್ಕೊಂದು ಒತ್ತಿ. ನಂತರ ಕಾಲುಗಳನ್ನು ಸಾಧ್ಯದಷ್ಟು ಹಿಂದಕ್ಕೆ ಇಟ್ಕೊಳ್ಬೇಕು. 2 ಕೈಗಳಲ್ಲಿ ಹಸ್ತಬಂಧ ಮಾಡಿಕೊಂಡು ಕಾಲು ಬೆರಳನ್ನು ಹಿಡ್ಕೊಳ್ಳಿ. 1, 2, 3, 4, 5, 6, 7, 8, 9, 10. ಕಾಲುಗಳನ್ನು ಇನ್ನಷ್ಟು ಹಿಂದಕ್ಕೆ. ಮತ್ತೆ ಬೆನ್ನನ್ನು ನೇರ ಮಾಡಿಕೊಳ್ಳಿ. ತೊಡೆ ಭಾಗವನ್ನು ಕೆಳಗೆ ತಳ್ಳಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ ಮೇಲಕ್ಕೆ. ಹಾಗೆ ಉಸಿರನ್ನು ಹೊರಗಡೆ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ಕಾಲಿನ ಬೆರಳುಗಳ ತಾಗಿಸೋಕೆ ಪ್ರಯತ್ನ ಮಾಡಿ. ಸಾಧ್ಯದಷ್ಟು ಮುಂದಕ್ಕೆ ಬಾಗಿ ಸ್ಥಿತಿಯಲ್ಲಿರಿ. 1, 2, 3, 4, 5, 6, 7, 8, 9, 10. ಹಾಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬನ್ನಿ. ಉಸಿರನ್ನು ಹೊರ ಹಾಕಿ ನಿಧಾನವಾಗಿ ಕಾಲುಗಳನ್ನು ಸಾಧ್ಯದಷ್ಟು ದೂರ ಇಡಿ. ನಿಮ್ಮ ಕಾಲುಗಳು ಸಂಪೂರ್ಣ ನೀರ ಇರಲಿ. ಈಗ ನಿಧಾನವಾಗಿ 2 ಕೈಗಳನ್ನು ಮೇಲಕ್ಕೆ ಚಾಚಿ ಬಲಪಕ್ಕಕ್ಕೆ ತಿರುಗಿ. 1 ಉಸಿರನ್ನು ಹೊರಗಡೆ ಹಾಕುತ್ತಾ ನಿಧಾನವಾಗಿ ಬಲಪಕ್ಕಕ್ಕೆ ಬಾಗಿ 2 ಉಸಿರನ್ನು ತಗೊಳ್ತಾ ಕೈಗಳನ್ನು ಮೇಲಕ್ಕೆ. ಉಸಿರನ್ನು ಹೊರಗಡೆ ಹಾಕ್ತಾ ಎಡಪಕ್ಕಕ್ಕೆ. 3 ಉಸಿರನ್ನು ಹೊರಗಡೆ ಹಾಕುತ್ತಾ ಬಲಪಕ್ಕಕ್ಕೆ. 4, 5, 6, 7, 8, 9. ಹಾಗೆ ಸ್ಥಿತಿಯಲ್ಲಿರಿ. 1, 2, 3, 4, 5, 6,
7 8 9 10. ಉಸಿರನ್ನು ತಗೊಳ್ತಾ ಎರಡು ಕೈಗಳನ್ನು ಮೇಲಕ್ಕೆ, ಉಸಿರನ್ನು ಹೊರಗಡೆ ಹಾಕುತ್ತಾ ನಿಧಾನವಾಗಿ ಎಡಪಕ್ಕಕ್ಕೆ ಬಾಗಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಉಸಿರನ್ನು ತಗೊಳ್ತಾ ಎರಡು ಕೈಗಳನ್ನು ಮೇಲಕ್ಕೆ, ನಂತರ ಹಾಗೆ ಹಸ್ತಗಳನ್ನು ಮೇಲೆ ಒತ್ತಿ ನಿಧಾನವಾಗಿ ಸಾಧ್ಯದಷ್ಟು ಮುಂದೆ ಬಾಗ್ತಾ ಬನ್ನಿ. ಸಾಧ್ಯದಷ್ಟು ಮುಂದೆ ಬಾಗಿ ಬೆನ್ನು ಕುತ್ತಿಗೆ ನೇರವಾಗಿರಲಿ. ಬೆನ್ನು ನೇರವಾಗಿ ಇಟ್ಕೊಂಡು ನಿಧಾನವಾಗಿ ಮುಂದಕ್ಕೆ ಬಾಗಲಿಕ್ಕೆ ಪ್ರಯತ್ನ ಮಾಡಿ. ಸಾಧ್ಯ ಆದರೆ ಹಣೆ ನೆಲಕ್ಕೆ ತಾಗಿಸ್ಬೇಕು. 1 2 3 4 5 6 7 8 9 10. ಹಾಗೆ ಹಸ್ತಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ಈಗ ಚಕ್ಕಿ ಚಲನ ಹಸ್ತಬಂಧ ಮಾಡಿಕೊಂಡು ನಿಮ್ಮ ಕೈ ಬಂದು ಕಾಲಿನ ಮೇಲ್ಗಡೆ ಹೋಗ್ಬೇಕು. ಹೀಗೆ ಹೆಬ್ಬೆರಳು ತನಕ ಹೋಗಿ ಉಸಿರನ್ನ ಹೊರಗಡೆ ಹಾಕುತ್ತಾ ಮುಂದೆ ಬಾಗ್ತಾ ಇನ್ನೊಂದು ಕಾಲು ಬೆರಳು ಹತ್ರ ಬಂದು ತಿರ್ಗಾ ಹಿಂದಕ್ಕೆ ಬರ್ತೀವಿ. 5 ಸುತ್ತು ಒಂದು ಕಡೆಯಿಂದ ಮಾಡೋಣ, ಇನ್ನೊಂದು 5 ಸುತ್ತು ಇನ್ನೊಂದು ಕಡೆಯಿಂದ ಅಭ್ಯಾಸ ಮಾಡೋಣ. ಹಸ್ತಬಂಧ ಮಾಡಿಕೊಳ್ಳಿ. ಒಂದು ಉಸಿರನ್ನ ಹೊರಗಡೆ ಹಾಕುತ್ತಾ ಕಾಲು ಬೆರಳು ಮುಂದೆಯಿಂದ ಹೋಗಿ ಇಷ್ಟಾದಷ್ಟು ಮುಂದಕ್ಕೆ ಬಾಗಿ ಇನ್ನೊಂದು ಕಾಲಕ್ಕೆ ತಾಗಿಸ್ಕೊಂಡು ಹಿಂದೆ ಬನ್ನಿ. 2 3 4 5 ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5. ಈಗ ಹಾಗೆ ಎರಡು ಕೈಗಳನ್ನು ಬುದ್ಧ ಸಮಾಂತರವಾಗಿ ಚಾಚಿ ಈಗ ಉಸಿರನ್ನ ಹೊರಗಡೆ ಹಾಕ್ತಾ ಸೊಂಟ ತಿರುಗಿಸ್ಕೊಂಡು ಬಲಗೈಯಿಂದ ಎಡಗಾಲನ ಹೆಬ್ಬೆರಳು ತಾಗಿಸ್ಬೇಕು. ಹಾಗೆ ಇನ್ನೊಂದು ಪಕ್ಕಕ್ಕೆ ಹೋಗಬೇಕು. ಒಟ್ಟು ಈ ಥರ ಸೊಂಟವನ್ನು ತಿರುಗಿಸ್ತಾ ಇರಬೇಕು. ಒಟ್ಟು 20 ಸರಿ ಅಭ್ಯಾಸ ಮಾಡೋಣ. ಕೈಗಳನ್ನು ಬುದ್ಧ ಸಮಾಂತರವಾಗಿ 1 2 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಈಗ ಎಡ ಹಸ್ತವನ್ನು ಬಲಮಂಡಿಯ ಮೇಲಿಡಿ. ಬಲಗೈನ ಬೆನ್ನೆಯಿಂದ ಸೊಂಟವನ್ನು ಬಲಪಕ್ಕಕ್ಕೆ ತಿರುಗಿಸ್ಕೊಳ್ಳಿ. ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಉಸಿರನ್ನು ತಗೊಳ್ತಾ ಕೈಗಳನ್ನು ಮುಂದಕ್ಕೆ, ಉಸಿರನ್ನು ಹೊರಗಡೆ ಹಾಕುತ್ತಾ ಸೊಂಟವನ್ನು ಇನ್ನೊಂದು ಪಕ್ಕಕ್ಕೆ ತಿರುಗಿಸ್ಕೊಳ್ಳಿ. 1 2 3 4 5 6 7 8 9 10. ಕೈಗಳನ್ನು ಮುಂದಕ್ಕೆ, ಹಾಗೆ ಕೈಯನ್ನು ಕೆಳಗೆ ಇಳಿಸಿ, ಹಾಗೆ ನಿಲ್ಲುವ ಸ್ಥಿತಿಗೆ ಬನ್ನಿ. ಈಗ ಕಾಲುಗಳ ಮಧ್ಯೆ 1 ಅಡಿಗಳ ಅಂತರ ಇರಲಿ. ಹಸ್ತಬಂಧ ಮಾಡಿಕೊಳ್ಳಿ. ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ, ಹಿಂಬಡಿಗಳನ್ನು ಮೇಲಕ್ಕೆತ್ತಿ, ಇಡೀ ದೇಹವನ್ನು ಮೇಲಕ್ಕೆ ಚಾಚಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಹಿಮ್ಮಡಿನ ಕೆಳಕ್ಕೆ. ಈಗ ದೇಹದ ಭಾರ ಒಂದು ಕಾಲ ಮೇಲೆ ಹಾಕ್ಕೊಂಡು ಇನ್ನೊಂದು ಪಕ್ಕಕ್ಕೆ ಬಾಗಿ 1 2 3 4 5 6 7 8 9 10. ಸಾಧಾರಣ ಸ್ಥಿತಿಗೆ. ಹಾಗೆ ಇನ್ನೊಂದು ಪಕ್ಕಕ್ಕೆ ಬಾಗಿ 1 2 3 4 5 6 7 8 9 10. ಹಾಗೆ ಸಾಧಾರಣ ಸ್ಥಿತಿಗೆ ದೇಹವನ್ನು ಬಲಪಕ್ಕಕ್ಕೆ ತಿರುಗಿಸಿ 1 2 3 4 5 6 7 8 9 10. ಸಾಧಾರಣ ಸ್ಥಿತಿಗೆ. ಹಾಗೆ ಇನ್ನೊಂದು ಪಕ್ಕಕ್ಕೆ 1 2 3 4 5
6 7 8 9 10. ಉಸಿರನ್ನು ತಗೊಳ್ತಾ ಸಾಧಾರಣ ಸ್ಥಿತಿ. ಹಾಗೆ ನಿಧಾನವಾಗಿ ಸೊಂಟದ ಮೇಲೆ ಹಸ್ತಗಳು, ಹೆಬ್ಬೆರಳನ್ನು ಒಂದಕ್ಕೊಂದು ತಾಗಿಸ್ಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟವನ್ನು ಮುಂದಕ್ಕೆ ತಳ್ಳಿ ಎದೆ ಭಾಗವನ್ನು ವಿಶಾಲಗೊಳಿಸಿ ಕುತ್ತಿಗೆಯನ್ನು ಹಿಂದೆ ಹಾಕಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಹಾಗೆ ಮೇಲೆ ಬಂದು ಮಂಡಿಯ ಮೇಲೆ ಹಸ್ತಗಳು, ಕುತ್ತಿಗೆಯನ್ನು ಬಾಗಿಸ್ಕೊಳ್ಳಿ. ಸೊಂಟದ ಭಾಗವನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಮತ್ತೆ ಉಸಿರನ್ನು ತಗೊಳ್ತಾ ಹಾಗೆ ಮೇಲೆ ಬನ್ನಿ. ಸೊಂಟವನ್ನು ತಿರುಚುವ ಅಭ್ಯಾಸ. ಕೈಗಳು ಮುಂದಕ್ಕೆ. 1, ಸೊಂಟವನ್ನು ಬಲಪಕ್ಕಕ್ಕೆ. 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ 2 ಕೈ ಬೆರಳುಗಳನ್ನು ಭುಜಗಳ ಮೇಲೆ ಇಡಿ. ಭುಜಗಳನ್ನು ವೃತ್ತಾಕಾರವಾಗಿ ತಿರುಗಿಸ್ಬೇಕು. 1 2 3 4 5. ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5. ಈಗ 2 ಕೈಗಳನ್ನು ಮುಂದಕ್ಕೆ ಚಾಚಿ ಮುಷ್ಟಿಯನ್ನು ಕಟ್ಟಿ ಮಣಿಕಟ್ಟಿನ ವ್ಯಾಯಾಮ. 1 2 3 4 5. ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5. ಕೈ ಬೆರಳಿನ ವ್ಯಾಯಾಮ. 1 2 3 4 5 6 7 8 9 10. ಹಾಗೆ ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಕುತ್ತಿಗೆಯ ವ್ಯಾಯಾಮ. ಕತ್ತನ್ನು ಬಾಗಿಸ್ಕೊಳ್ಳಿ. 1 ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ ಮೇಲಕ್ಕೆ. 2 ಉಸಿರನ್ನು ಹೊರಡೆ ಹಾಕುತ್ತಾ ಕುತ್ತಿಗೆಯನ್ನು ಬಾಗಿಸ್ಕೊಳ್ಳಿ. 3 4 5 6 7 8 9 10. ಕುತ್ತಿಗೆಯನ್ನು ಸಾಧಾರಣ ಸ್ಥಿತಿಗೆ ತನ್ನಿ. ಪಕ್ಕಕ್ಕೆ. 1 ಕತ್ತನ ಬಲಪಕ್ಕಕ್ಕೆ ತಿರುಗಿಸಿ. 2 ಹಾಗೆ ಎಡಪಕ್ಕಕ್ಕೆ. 3 4 5 6 7 8 9 10. ಕುತ್ತಿಗೆಯನ್ನು ಸಾಧಾರಣ ಸ್ಥಿತಿಗೆ ತನ್ನಿ. ನಿಧಾನವಾಗಿ 2 ಕಾಲುಗಳನ್ನು ಜಾಡಿಸ್ಕೊಳ್ಳಿ. ಓಡುವ ಅಭ್ಯಾಸ. ನಿಂತಲ್ಲೇ ಓಡಬೇಕು. 1 2 3 4 5. 2 ಕೈಗಳನ್ನು ಸಮಾಂತರವಾಗಿ. 6 7 8 9 10. ಕೈಗಳ ಮೇಲಕ್ಕೆ. 11 12 13 14 15. ಕೈ ಕೆರಳಿಸಿ ಇನ್ನಷ್ಟು ಬಿರುಸಾಗಿ ಓಡಿ. 1 2 3 4 5 6 7 8 9 10. ಹಾಗೆ ಮುಂದಕ್ಕೆ ಬಾಗಿ ಇನ್ನಷ್ಟು ಬಿರುಸಾಗಿ. 1 2 3 4 5 6 7 8 9 10. ನಿಧಾನ. 1 2 3 4 5. ಹಾಗೆ ಜಿಗಿಬೇಕು. 1 2 3 4 5 6 7 8 9 10. ಇನ್ನಷ್ಟು ಮೇಲಕ್ಕೆ. 11 12 13 14 15 16 17 18 19 20. ಹಾಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೀರಿ.
ಶಿಥಿಲ ತಾಡಾಸನ. ಒಮ್ಮೆ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಹಾಗೆ ಕಣ್ಣುಗಳನ್ನು ಬಿಡಿ. ಈಗ ಎಡಗಾಲದ ಮೇಲೆ ಜಿಗಬೇಕು. ಹೀಗೆ ಒಟ್ಟಿಗೆ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ಇನ್ನೊಂದು ಪಕ್ಕಕ್ಕೆ ಅಭ್ಯಾಸ ಮಾಡೋಣ. ಎಡಗಾಲ ಮೇಲೆ ಕೆತ್ಕೊಳ್ಳಿ. 1 2 3 4 5 6 7 8 9 10 11 12 13 14 15 16 17 18 19 20. ಮುಖದವತಿ ಕಾಲನ್ನು ಸುಮಾರು 2.5 ಅಡಿಗಳ ನಂತರ ಇಟ್ಕೊಳ್ಳಿ. ಮಂಡಿಯ ಮೇಲೆ ಹಸ್ತಗಳು, ಕತ್ತನ್ನು ಚಾಚಿ ಮೂಗಿಂದ ಉಸಿರು ತಗೊಳ್ಬೇಕು. ಬಾಯಿಂದ ಜೋರಾಗಿ ಉಸಿರನ್ನು ಹೊರಗಡೆ ಹಾಕಬೇಕು. 10 ಬಾರಿ ಅಭ್ಯಾಸ ಮಾಡೋಣ. 1 ತಗೊಳ್ತಾ ಹಾಗೆ ಮೇಲೆ ಬನ್ನಿ. ಶಿಥಿಲ ತಾಡಾಸನ. ಕಾಲುಗಳ ಮಧ್ಯೆ 1 ಅಡಿಗಳ ನಂತರ ಕೈಗಳನ್ನು ಹಗುರ ಮಾಡಿಕೊಳ್ಳಿ. ಕಣ್ಣನ್ನು ಮುಚ್ಚಿ ದೇಹವನ್ನು ವಿಶ್ರಾಂತಗೊಳಿಸಿ. ಹಾಗೆ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಅನಂತರ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಹಾಗೆ ಕಣ್ಣುಗಳನ್ನು ಬಿಡಿ. ಮುಂದಿನ ಅಭ್ಯಾಸದಲ್ಲಿ ಕಾಲನ್ನು ವಿ ಆಕಾರದಲ್ಲಿ ಬೇಕಾದರೂ ಇಟ್ಕೊಂಡು ನಿಂತ್ಕೊಳ್ಬೋದು. ತುಂಬ ಈ ಥರ ಸಮತೋಲನ ಕಾಪಾಡ್ಕೊಳ್ಳಲು ಕಷ್ಟ ಆಗ್ತಾಯಿದೆ ಅಂದರೆ ಕಾಲನ್ನು ಸ್ವಲ್ಪ ದೂರ ಇಟ್ಕೊಂಡು ಅಭ್ಯಾಸವನ್ನು ಮಾಡಿ. ಇವತ್ತಿನ ಅಭ್ಯಾಸದಲ್ಲಿ 2 ಕೈಗಳನ್ನು ಮುಂದಕ್ಕೆ ಚಾಚ್ಕೊಳ್ತೀವಿ. ಚಾಚ್ಕೊಂಡು ಮುಖ್ಯವಾಗಿ ಎಲ್ಲ ಸ್ನಾಯುಗಳನ್ನು, ಕೈಗಳ ಸ್ನಾಯುಗಳನ್ನ ಬಿಗಿ ಮಾಡಬೇಕು. ಬಿಗಿ ಮಾಡಿಕೊಂಡು ನಿಧಾನವಾಗಿ ಕೈಯನ್ನು ದೂರ ತಗೊಳ್ತಾ ಬರ್ತೀವಿ. ಭುಜ ಸಮಾಂತರಕ್ಕೆ ಬರ್ತೀವಿ. ತಿರ್ಗಾ ಹಾಗೆ ಕೈಯನ್ನು ಬಿಗಿ ಮಾಡ್ಕೊಳ್ತಾನೆ ಹತ್ತಿರಕ್ಕೆ ತರ್ತೀವಿ. ಬಿಗಿ ಮಾಡೋದ್ರೊಟ್ಟಿಗೆ ಇನ್ನೊಂದು ಅಂಶ ಗಮನಿಸಬೇಕು. ಒಂದು ಕೈ ಬಿಗಿ ಮಾಡ್ತೀವಿ, ಇನ್ನೊಂದು ಕೈನ ಹೊರಗೆ ತಳ್ಳಬೇಕು. ಹೊರಗೆ ತಳ್ಕೊಳ್ತಾ ನಿಧಾನವಾಗಿ ಕೈಗಳನ್ನು ದೂರ ತಗೊಳ್ತೀವಿ. ಮತ್ತೆ ಕೈಗಳನ್ನು ಹೊರಗೆ ತಳ್ಕೊಳ್ತಾನೆ ಹತ್ತಿರ ತಗೊಳ್ಬೇಕು. ಯಾರೋ ಕೈನ ಹೊರಗೆ ಜಗ್ತಾ ಇದ್ದಾರೆ ಅನ್ನೋ ರೀತಿ ಚಾಚ್ಕೊಂಡು ಅಭ್ಯಾಸವನ್ನು ಮಾಡಬೇಕು. ಒಮ್ಮೆ ಭುಜ ಸಮಾಂತರಕ್ಕೆ ಹೋಗಿ ವಾಪಸ್ ಬಂದ ನಂತರ ತಿರ್ಗಿ ಕೈನ ಮುಷ್ಟಿ ಕಟ್ತೀವಿ. ಮುಷ್ಟಿ ಕಟ್ಕೊಂಡು ಮತ್ತೆ ಅದೇ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗ್ತೀವಿ. ಕೈಯನ್ನು ಭುಜ ಸಮಾಂತರವಾಗಿ ಹಾಗೆ ತಿರ್ಗಾ ಹತ್ತಿರಕ್ಕೆ ಈ ರೀತಿ
ಒಟ್ಟು 10 ಸರಿ ಅಭ್ಯಾಸವನ್ನು ಮಾಡೋಣ. ಏನೋ ನಿಮ್ಮ ಮಧ್ಯದಲ್ಲಿ ಸುಸ್ತಾಯಿತು ಅಂದರೆ ಸ್ವಲ್ಪ ಹೊತ್ತು ವಿಶ್ರಾಂತಗೊಳಿಸಿ ಮತ್ತೆ ಅಭ್ಯಾಸವನ್ನು ಶುರು ಮಾಡಿ. ಒಟ್ಟು 10 ಸರಿ ಅಂದರೆ ಒಂದು ಸರಿ ಹೀಗೆ, 2ನೇ ಸರಿ ಮುಷ್ಟಿನ ಕಟ್ಟಿ, 3ನೇ ಸರಿ ಕೈಯನ್ನು ಬಿಟ್ಟು, 4ನೇ ಸರಿ ಮತ್ತೆ ಮುಷ್ಟಿನ ಕಟ್ಟಿ. ಈ ಥರ ಒಟ್ಟು 10 ಸರಿ ಅಭ್ಯಾಸವನ್ನು ಮಾಡೋಣ. ಈಗ ಕೈಗಳನ್ನು ಮುಂದಕ್ಕೆ ಚಾಚಿ 2 ಕೈಗಳ ಬಿಗಿ ಮಾಡಿಕೊಳ್ಳಿ. ಕೈನ ಹೊರಗೆ ತಳ್ತಾ ಇರಬೇಕು. 1ನೇ ಬಾರಿ ಕೈ ನಿಧಾನವಾಗಿ ದೂರ ಮಾಡ್ಕೊಳ್ತಾ ಬನ್ನಿ. 2 ಕೈಗಳು ಬಿಗಿಯಾಗಿರಲಿ. ಬುದ್ಧ ಸಮಾನಾಂತರವಾಗಿ ಬಂದ ನಂತರ ನಿಧಾನವಾಗಿ ಕೈಗಳನ್ನು ಹತ್ತಿರ ತಗೊಳ್ತಾ ಬನ್ನಿ. ಕೈಗಳನ್ನ ಹೊರಗೆ ತಳ್ತಾ ಇರಬೇಕು. ಎರಡನೇ ಸುತ್ತು ಮುಷ್ಟಿಯನ್ನು ಕಟ್ಟಿ ಮತ್ತೆ ಕೈಗಳನ್ನು ದೂರ ಮಾಡ್ತಾ ಬರಬೇಕು. ಸಂಪೂರ್ಣ ಕೈಗಳ ಸ್ನಾಯುಗಳು ಬಿಗಿಯಾಗಿರಲಿ. ಮತ್ತೆ ಹಾಗೆ ಕೈಗಳನ್ನು ಹತ್ತಿರಕ್ಕೆ. ಮೂರನೇ ಸುತ್ತು. ಉಸಿರಾಟ ಸಾಧಾರಣವಾಗಿ ನಡೀತಾನೆ ಇರಲಿ. ನಾಲ್ಕನೇ ಸುತ್ತು. ಐದನೇ ಸುತ್ತು. ಕೈನ ಬಿಗಿಯಾಗಿ ಇಟ್ಕೊಳ್ಳಿ. ತುಂಬ ಕೈ ನೋವು ಬಂದರೆ ಬೇಕಂದರೆ ಕೆಳಗಿಳಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಗೊಳಿಸಿ ತಿರ್ಗಿ ಅಭ್ಯಾಸವನ್ನು ಮಾಡಿ. ಆರನೇ ಸುತ್ತು ಮುಷ್ಟಿಯನ್ನು ಕಟ್ಟಿ. ಏಳನೇ ಸುತ್ತು. ಎಂಟು. ಒಂಬತ್ತನೇ ಸುತ್ತು. ಹಾಗೆ ಅಭ್ಯಾಸ ಮುಂದುವರಿಸ್ತಾ ಹೋಗಿ. ಕೈಯನ್ನು ಬಿಗಿ ಹಿಡಿದಿರಬೇಕು. ಕೈಯನ್ನು ಹೊರಗೆ ತಳ್ತಾ ಇರಬೇಕು. ಮತ್ತು ಹಿಂದಕ್ಕೆ. ಹತ್ತನೇ ಸುತ್ತು ಮುಷ್ಟಿನ ಕಟ್ಟಿ ಮತ್ತು ಕೈಗಳನ್ನು ದೂರ ಮಾಡ್ತಾ ಬನ್ನಿ. ಮತ್ತು ಹಿಂದಕ್ಕೆ. ಕೈಗಳನ್ನು ಕೆಳಗಿಳಿಸಿ. 2 ಕೈಗಳನ್ನು ಹಗುರ ಮಾಡಿಕೊಳ್ಳಿ. 2 ಕೈಗಳನ್ನು ವಿಶ್ರಾಂತಗೊಳಿಸಿ. ನಿಮ್ಮ ಮೊಳಕೈ, ಕಣಕೈ, ಮಣಿಕಟ್ಟು, ಕೈ ಬೆರಳುಗಳು, ಭುಜಗಳು, ಸಂಪೂರ್ಣ 2 ಕೈಯಿನ ಸ್ನಾಯುಗಳನ್ನು ವಿಶ್ರಾಂತಗೊಳಿಸ್ಕೊಳ್ಬೇಕು. ಮುಖ್ಯವಾಗಿ ನಿಮ್ಮ ಭುಜಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ. ಹಾಗೆ ಕಣ್ಣುಗಳನ್ನು ಬಿಡಿ. ಈಗ ಸೂರ್ಯ ನಮಸ್ಕಾರದ ಅಭ್ಯಾಸಕ್ಕೆ ಹೋಗೋಣ. ಮ್ಯಾಟ್ ಮುಂಭಾಗಕ್ಕೆ ಬನ್ನಿ. ಕಾಲುಗಳನ್ನು ಜೋಡಿಸಿ ನಿಲ್ಲಬೇಕಾಗಿರುತ್ತೆ. ನಂತರ ಹಾಗೆ ನಮಸ್ಕಾರ ಸ್ಥಿತಿ, ಸೂರ್ಯ ನಮಸ್ಕಾರ, ಊರ್ಧ್ವಾಸನ. 2 ಕೈಗಳನ್ನು ಮೇಲಕ್ಕೆ, ಸೊಂಟವನ್ನು ಮುಂದಕ್ಕೆ ತಳ್ಳಿ ಹಿಂದೆ ಬಾಗಿ
ಹಸ್ತಪಾದಾಸನ. ದೇಹವನ್ನು ಚಾಚಿಕೊಂಡು ಮುಂದಕ್ಕೆ ಬಾಗಬೇಕು. ಬಲಗಾಲಿ ಏಕಪಾದಾಸನ, ಬಲಗಾಲಿ ಹಿಂದಕ್ಕೆ. ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಬಲಗಾಲಿ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲಿ ಏಕಪಾದಾಸನ, ದ್ವಿಪಾದಾಸನ, ಶಶಾಂಕ, ಸಾಷ್ಟಾಂಗ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಎಡಗಾಲಿ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲಿ ಏಕಪಾದಾಸನ, ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಬಲಗಾಲಿ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲಿ ಏಕಪಾದಾಸನ, ದ್ವಿಪಾದಾಸನ, ಶಶಾಂಕ, ಸಾಷ್ಟಾಂಗ, ಭುಜಂಗ, ಭೂಧರಾಸನ, ಶಶಾಂಕಾಸನ, ಎಡಗಾಲಿ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲಿ ಏಕಪಾದಾಸನ, ದ್ವಿಪಾದಾಸನ, 10 ಹಂತದ ಸೂರ್ಯ ನಮಸ್ಕಾರ. ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಬಲಗಾಲಿ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲಿ ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಎಡಗಾಲಿ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ. ಇನ್ನೆರಡು ಸುತ್ತು. ಹಸ್ತಪಾದಾಸನ, ಬಲಗಾಲಿ ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಬಲಗಾಲಿ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ. ಕಡೆ ಸುತ್ತು. ಹಸ್ತಪಾದಾಸನ, ಎಡಗಾಲಿ ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಎಡಗಾಲಿ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ನಮಸ್ಕಾರಾಸನ. ಹಾಗೆ ಕೆಲವೊತ್ತು ಶಿಥಿಲಧಾರಾಸನದಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ. ಕಾಲಿನ ಮಧ್ಯೆ 1 ಅಡಿಗಳ ನಂತರ ಕೈಗಳನ್ನು ಹಗುರ ಮಾಡಿ ಕಣ್ಣನ್ನು ಮುಚ್ಚಿ ದೇಹವನ್ನು ವಿಶ್ರಾಂತಗೊಳಿಸಿ. ಹಾಗೆ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಗುರು ನಮಸ್ಕಾರ. ಮ್ಯಾಟ್ ಹಿಂಭಾಗದಲ್ಲಿ ನಿಂತ್ಕೊಳ್ಳಿ. ನಮಸ್ಕಾರ ಸ್ಥಿತಿ. ಹನುಮಾನ್ ಧ್ವಜಾಸನ. ಎಡಗಾಲ ಮುಂದಕ್ಕೆ. ಹನುಮಾನ್ ಧ್ವಜವಂದನಾಸನ. ಏಕಪಾದಾಸನ. ಭೂಧರಾಸನ. ಕಾಲ ಮಧ್ಯಂತರ ಇಲ್ಲಿ ಕುಕ್ಕೆ ಬಾಗಿಸ್ಕೊಳ್ಳಿ. ದಂಡಭುಜಂಗಾಸನ. ನಿಧಾನ ಮೊಳಕೈಗಳನ್ನು ಮಡಚಿ ಹಣೆ, ಮೂಗು, ಗಲ್ಲ ಇದೇ ಭಾಗ ಸೊಂಟದ ಭಾಗ ಕೆಳಗಿಳಿಸಿ ಮೇಲೆ ಬನ್ನಿ. ಆ ಕುಂಚಿದ ಗುದರ ಮಂಡಿಯನ್ನು ನೆಲಕ್ಕೆ ತಾಗಿಸಿ ಹಿಂಬಡಿಗಳನ್ನು ಕೂರಿಸ್ಕೊಳ್ಳಿ. ಏಕಪಾದಾಸನ. ಎಡಗಾಲ ಮುಂದಕ್ಕೆ. ಹನುಮಾನ್ ಧ್ವಜವಂದನಾಸನ.
ವಿಶ್ರಾಂತಿ. ಮಂಡಿ ನೇರ, ಕಾಲು ತಿರ್ಸ್ಕೊಳ್ಳಿ, ಹಿಂದೆ ಬನ್ನಿ. ಬಲಗಾಲು ಹನುಮಾನ್ ಧ್ವಜಾಸನ, ಬಲಗಾಲು ಮುಂದಕ್ಕೆ. ಹನುಮಾನ್ ಧ್ವಜವಂದನಾಸನ, ಏಕಪಾದಾಸನ, ಭೂದರಾಸನ, ದಂಡಭುಜಂಗಾಸನ, ಆಕುಂಚಿತ ಭೂದರಾಸನ, ಬಲಗಾಲೇಕಪಾದಾಸನ, ಹನುಮಾನ್ ಧ್ವಜವಂದನಾಸನ. ವಿಶ್ರಾಂತಿ. ಎಡಗಾಲೇಕಪಾದಾಸನ, ಹನುಮಾನ್ ಧ್ವಜಾಸನ, ಹನುಮಾನ್ ಧ್ವಜವಂದನಾಸನ, ಏಕಪಾದಾಸನ, ಭೂದರಾಸನ, ದಂಡಭುಜಂಗಾಸನ, ಆಕುಂಚಿತ ಭೂದರಾಸನ, ಎಡಗಾಲೇಕಪಾದಾಸನ, ಹನುಮಾನ್ ಧ್ವಜವಂದನಾಸನ. ವಿಶ್ರಾಂತಿ. ಕೊನೆಯ ಸುತ್ತು. ಹನುಮಾನ್ ಧ್ವಜಾಸನ, ಬಲಗಾಲ ಮುಂದಕ್ಕೆ. ಹನುಮಾನ್ ಧ್ವಜವಂದನಾಸನ, ಏಕಪಾದಾಸನ, ಭೂದರಾಸನ, ದಂಡಭುಜಂಗಾಸನ, ಆಕುಂಚಿತ ಭೂದರಾಸನ, ಬಲಗಾಲೇಕಪಾದಾಸನ, ಹನುಮಾನ್ ಧ್ವಜವಂದನಾಸನ. ವಿಶ್ರಾಂತಿ. ಮಂಡಿ ನೇರ, ಪಾದ ತಿರುಗಿಸಿ, ಹಿಂದೆ ಬನ್ನಿ. ಹಾಗೆ ಮತ್ತೆ ಶಿಥಿಲತಾಡಾಸನದಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ. ಕಾಲುಗಳ ಮಧ್ಯೆ 1 ಅಡಿಗಳ ನಂತರ ಕೈಗಳನ್ನು ಹಗುರ ಮಾಡಿಕೊಳ್ಳಿ. ಕಣ್ಣನ್ನು ಮುಚ್ಚಿ ದೇಹವನ್ನು ವಿಶ್ರಾಂತಗೊಳಿಸಿ. ಹಾಗೆ ಅತ್ಯಂತ ಜಾಗೃತಿಯಿಂದ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಅನಂತರ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಹಾಗೆ ಕಣ್ಣುಗಳನ್ನು ಬಿಡಿ. ಮುಂದಿನ ಅಭ್ಯಾಸ ಪಾರ್ಶ್ವಕೋಣಾಸನ. ಒಮ್ಮೆ ಅಭ್ಯಾಸವನ್ನು ನೋಡಿಕೊಳ್ಳಿ. ಇದರಲ್ಲಿ ಕಾಲಿನ ಮಧ್ಯೆ 3.5 ಅಡಿಗಳ ಅಂತರ ಇಟ್ಕೊಳ್ಬೇಕು. ಸೊಂಟದ ಮೇಲೆ ಹಸ್ತಗಳು, ಎಡಪಾದವನ್ನು ಒಳಮುಖವಾಗಿ ತಿರುಗಿಸ್ಕೊಳ್ತೀವಿ, ಬಲಗಾಲನ್ನ ಬಲಗಡೆಗೆ ತಿರುಗಿಸ್ಕೊಳ್ತೀವಿ. ಕಳೆದ ತರಗತಿಯಲ್ಲಿ ಮೊಳಕೈಯನ್ನು ಮಂಡಿ ಮೇಲೆ ಉರ್ಕೊಂಡು ಅಭ್ಯಾಸ ಮಾಡಿದ್ವಿ. ಇವತ್ತಿನ ಅಭ್ಯಾಸದಲ್ಲಿ ನಿಧಾನ ಮೊಳಕೈನ ಕಾಲನ್ನು ಮಡಿಸ್ಕೊಳ್ತೀವಿ. ಮೊಳಕೈನ ಮಂಡಿ ಮೇಲೆ ಉರೋದ್ರ ಬದಲು ಹಸ್ತವನ್ನು ಪಾದ ಹಿಂದೆ ಉರ್ಲಿಕ್ಕೆ ಪ್ರಯತ್ನ ಮಾಡಿ. ಅನಂತರ ಹಿಂದೆ ಉರ್ಕೊಂಡು ದೇಹವನ್ನು ನೇರವಾಗಿ ಇಟ್ಕೊಂಡು ಎಡಗೈಯನ್ನು ತಲೆ ಕಡೆಗೆ ಚಾಚಬೇಕಾಗಿರುತ್ತೆ. ನಿಮ್ಮ ದೇಹದ ಭಾರ ಕಾಲ ಮೇಲೆ ಕಾದಿರಿಸ್ಕೊಂಡು ಹಸ್ತ ನಿಮ್ಮ ಸಹಾಯಕ್ಕಿರಬೇಕು. ಮತ್ತು ಸಾಧಾರಣವಾಗಿ ಏನಾಗ್ಬಿಡುತ್ತೆ, ಈ ಥರ ಭುಜ ಮುಂದಕ್ಕೆ ಬಂದುಬಿಡುತ್ತೆ. ಆದಷ್ಟು ಭುಜವನ್ನು ಹಿಂದಕ್ಕೆ ತೊಗೊಂಡು ಸ್ಥಿತಿಯಲ್ಲಿರಬೇಕಾಗಿರುತ್ತೆ. ಹೀಗೊಂದು ಸ್ವಲ್ಪ ಹೊತ್ತಿರಬೇಕು. ಅಂದರೆ 20 ಅಂಕಿಗಳಷ್ಟು ಒಂದು ಪಕ್ಕಕ್ಕೆ ಮಾಡೋಣ, ಇನ್ನು 20 ಅಂಕಿಗಳಷ್ಟು ಇನ್ನೊಂದು ಪಕ್ಕಕ್ಕೆ. ಮುಖ್ಯವಾಗಿ ಕಾಲು ನೇರ ಇರಬೇಕು. ಕಾಲು ಮಡ್ಸ್ಕೊಂಡು ಬಿಡ್ತೀವಿ, ಅದ್ರ ಕಡೆ ಸ್ವಲ್ಪ ಗಮನ ಇರಲಿ. ಹಸ್ತ ನೆಲಕ್ಕೆ ಕೂಡ್ಕೊಂಡು ನಿಧಾನವಾಗಿ ಭುಜವನ್ನು ಹಿಂದಕ್ಕೆ ತಗೊಂಡು ಕೈಯಿಂದ ತಲೆ ಕಡೆ ಚಾಚಿ ಸ್ಥಿತಿಯಲ್ಲಿರಬೇಕಾಗಿರುತ್ತೆ. ಇದು ಪೂರ್ಣ ಸ್ಥಿತಿ. ಈಗ ಒಟ್ಟಿಗೆ ಅಭ್ಯಾಸಕ್ಕೆ ಹೋಗೋಣ. ಕಾಲುಗಳನ್ನು ಸುಮಾರು 3.5 ಅಡಿಗಳ ನಂತರ ಇಟ್ಕೊಳ್ಳಿ. ನಿಮ್ಮ ಬಲಗಾಲ ಎಡಪಾದವನ್ನು ಒಳಮುಖವಾಗಿ ತಿರುಗಿಸ್ಕೊಳ್ಳಿ. ಬಲಗಾಲನ್ನು ಬಲಗಡೆಗೆ ತಿರುಗಿಸ್ಕೊಳ್ಳಿ. ನಿಧಾನವಾಗಿ ಬಲಗಾಲನ್ನು ಮಡಿಸ್ಕೊಂಡು ನಿಮ್ಮ ಬಲಹಸ್ತವನ್ನು ಬಲಪಾದ ಪಕ್ಕ ಊರಲಿಕ್ಕೆ ಪ್ರಯತ್ನ ಮಾಡಿ. ಸೊಂಟ ನೇರವಾಗಿರಲಿ. ಎಡಭುಜವನ್ನು ಹಿಂದಕ್ಕೆ ತಗೊಳ್ಳಿ. ಮಂಡಿ ಒಂದು ಕಾಲುಗಳಿಗಿಂತ ಮುಂದೆ ಹೋಗಬಾರದು, ಅದ್ರ ಕಡೆಯೂ ಗಮನ ಇರಲಿ. ನಂತರ ಕೈಯನ್ನು ತಲೆ ಕಡೆಗೆ ಚಾಚಿ ಸ್ಥಿತಿಯಲ್ಲಿರಿ. ಮುಂದೆ ನೋಡಿ. 1 2 3 4 5 6 7
8 9 10 11 12 13 14 15 16 17 18 19 20. ಹಾಗೆ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಬಲಪಾದವನ್ನು ನೇರ ಮಾಡಿಕೊಳ್ಳಿ. ಎಡಗಾಲನ್ನ ಎಡಪಕ್ಕಕ್ಕೆ ತಿರುಗಿಸ್ಕೊಳ್ಳಿ. ಈಗ ಇನ್ನೊಂದು ಪಕ್ಕಕ್ಕೆ ಅಭ್ಯಾಸಕ್ಕೆ ಹೋಗೋಣ. ನಿಧಾನವಾಗಿ ಎಡಗಾಲನ್ನ ಮಡಚಿಕೊಂಡು ನಿಮ್ಮ ಮಂಡಿ ಕಾಲು ಬೆಳಗಿಂತ ಮುಂದಕ್ಕೆ ಹೋಗದೇ ರೀತಿ ನೋಡಿಕೊಂಡು ಎಡಹಸ್ತ ನೆಲದ ಮೇಲೆ ಉರ್ಲಿಕ್ಕೆ ಪ್ರಯತ್ನ ಮಾಡಿ. ಕೈಯನ್ನು ತಲೆ ಕಡೆಗೆ ಚಾಚಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಮತ್ತು ನಾನು ಮೊದಲೇ ಹೇಳಿದ್ನಲ್ಲ, ಮಂಡಿ ಕಾಲು ಬೀಳಿಂದ ಮುಂದೆ ಹೋಗಬಾರ್ದು. ಆದಷ್ಟು ಮಂಡಿಯನ್ನು ಒಳಗನೆ ಕಾದಿರಿಸ್ಕೊಂಡು ಕೈಯನ್ನು ತಲೆ ಕಡೆಗೆ ಚಾಚಿ ಸ್ಥಿತಿಯಲ್ಲಿರಬೇಕಾಗಿರುತ್ತೆ. ಇದು ಪೂರ್ಣ ಸ್ಥಿತಿ. ಮತ್ತು ಯಾರ್ಯಾರಿಗೆ ಹಸ್ತ ಪೂರ್ತಿ ನೆಲ ಕೂರೋದಕ್ಕಾಗೋದಿಲ್ವೋ ಅವ್ರೇನು ಮಾಡ್ಕೊಳ್ಳಿ, ಒಂದು ಇಟ್ಕೆನೋ ಅಥವಾ ಪುಸ್ತಕನೋ ಇದನ್ನು ಇಟ್ಕೊಂಡು ಕೈ ಒಂದು ಸ್ವಲ್ಪ ಮೇಲ್ಗಡೆ ಬರೋ ಥರ ನೋಡ್ಕೊಳ್ಳಿ. ನೋಡಿಕೊಂಡು ಹೀಗೆ ಬೇಕಂದ್ರೂ ಅಭ್ಯಾಸವನ್ನು ಮಾಡ್ಕೊಳ್ಬೋದು. ಹಾಗೆ ಮ್ಯಾಟ್ ಮೇಲೆ ಕೂತ್ಕೊಳ್ಳಿ. ನಿಮಗೆ ಅನುಕೂಲ ಇರುವಂತಹ ಆಸನದಲ್ಲಿ ಕೂತ್ಕೊಳ್ಳಿ. ಹಾಗೆ ಕೆಲ ಹೊತ್ತು ನಿಮ್ಮ ಭುಜಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ನಿಧಾನವಾಗಿ ಕಣ್ಗಳನ್ನು ಬಿಡಿ. ಮುಂದಿನ ಅಭ್ಯಾಸವನ್ನು ಹಾಗೆ ನೋಡಿಕೊಳ್ಳಿ. ಮುಂದಿನ ಅಭ್ಯಾಸದಲ್ಲಿ ಎರಡು ಕಾಲುಗಳನ್ನು ಮಡ್ಚ್ಕೊಳ್ತೀವಿ. ಕೈಗಳು ಹಿಂದೆ ಇಟ್ಕೊಳ್ತೀವಿ. ಕೈ ಬೆರಳನ್ನ ಹೊರಗೆ ತಿರುಗಿಸ್ಕೊಂಡಿರಬೇಕು. ನಿಧಾನವಾಗಿ ಸೊಂಟದ ಭಾಗವನ್ನು ಮೇಲಕ್ಕೆ ಎತ್ಕೊಳ್ಬೇಕು. ನಂತರ ಒಮ್ಮೆ ನಿಮ್ಮ ಎಡಗಾಲು ಮತ್ತು ಬಲಗೈನ ಮೇಲೆ ಕೆತ್ತಿ ಕಾಲು ಬೆರಳನ್ನು ತಾಗಿಸ್ಬೇಕು. ತಿರ್ಗಾ ಹಿಂದಕ್ಕೆ ಬರಬೇಕು. ಆನಂತರ ಎಡಗೈ ಬಲಗಾಲು ಕಾಲು ಬೆರಳು ತಾಗಿಸೋದು, ಹಿಂದಕ್ಕೆ ಬರೋದು. ಒಟ್ಟು ಈ ಥರ 20 ಸರಿ ಅಭ್ಯಾಸ ಮಾಡಬೇಕಾಗಿರುತ್ತೆ. ಯಾರಿಗಾದ್ರೂ ಮಣಿಕಟ್ಟಿನ ಸಮಸ್ಯೆಗಳು ಅಥವಾ ಮೊಳಕೈನ ಸಮಸ್ಯೆಗಳು ಅಥವಾ ಭುಜದ ಸಮಸ್ಯೆಗಳಿತ್ತು ಅಂದರೆ ನೋಡ್ಕೊಂಡು ಅಭ್ಯಾಸ ಮಾಡಿ. ತುಂಬ ನೋವಾಗ್ತಾ ಇದೆ ಅಥವಾ ತುಂಬ ತೊಂದರೆ ಕೊಡ್ತಾ ಇದೆ ಅಂದರೆ ಈ ಅಭ್ಯಾಸವನ್ನು ಮಾಡೋದು ಬೇಡ. ಒಟ್ಟು 20 ಸರಿ ಅಭ್ಯಾಸವನ್ನು ಮಾಡೋಣ. ಮತ್ತು ತುಂಬ ಮೇಲಕ್ಕೆ ಎತ್ತಿ ಕಾಲ ಮೇಲೆ ಎತ್ತಕ್ಕೋದ್ರೆ ಸ್ವಲ್ಪ ಸಮತೋಲನ ಹತ್ತು ಕಡೆ ಆಗೋಗುತ್ತೆ. ಆ ಥರ ಇದ್ದರೆ ಸೊಂಟ ಒಂದು ಸ್ವಲ್ಪನೇ ಮೇಲಕ್ಕೆ ಎತ್ತಿ, ತುಂಬ ಮೇಲೆ ಎತ್ತೋದು ಬೇಡ. ಓಕೆ, ಈಗ ಕೈಗಳು ಹಿಂದಕ್ಕೆ ಇರಿಸ್ಕೊಳ್ಳಿ. ಕೈ ಬೆರಳುಗಳು ಹೊರಮುಖವಾಗಿ ತಿರ್ಕೊಂಡಿರಲಿ. ಕಾಲುಗಳನ್ನು ಮಡಚ್ಕೊಳ್ಳಿ. ನಿಧಾನವಾಗಿ ಸೊಂಟದ ಭಾಗವನ್ನು ಮೇಲಕ್ಕೆ ಎತ್ತಿ 1 ಬಲಗೈಯಿಂದ ಎಡಗಾಲನ್ನು ತಾಗಿಸಿ ಹಿಂದಕ್ಕೆ, 2 ಹಿಂದಕ್ಕೆ, 3 ಹಿಂದಕ್ಕೆ, 4 ಹಿಂದಕ್ಕೆ, 5 6 7 8 9 10 11 12 13 14 15 16 17 18 19 20. ಮತ್ತು ಸುಖಾಸನ. ಹಾಗೆ ಹೊಟ್ಟೆ ಮೇಲೆ ಮಲ್ಕೊಂಡು ಕೆಲವೊತ್ತು ವಿಶ್ರಾಂತಿಯನ್ನು ಕೊಡಿ. ಮಕರಾಸನ. ಕಾಲಿನ ಮಧ್ಯೆ ಅಂತರ ಇಲ್ಲಿ, ಪಾದಗಳು ಹುರುಮುಖವಾಗಿರಲಿ. ಕಣ್ಣನ್ನು ಮುಚ್ಚಿ ದೇಹವನ್ನು ವಿಶ್ರಾಂತಿ.
ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಹಾಗೆ ಮುಂದಿನ ಅಭ್ಯಾಸ ನೋಡ್ಕೊಳ್ಳಿ. ಈಗ ಮತ್ತೆ ಹಸ್ತವನ್ನು ಮಾಡಿಕೊಳ್ಬೇಕು. ಗಲ್ಲ ಬಂದು ಕೈ ಬೆರಳುಗಳನ್ನು ನೇರಕ್ಕಿರುತ್ತೆ. ಈಗ ಬಲಗಾಲನ್ನು ಸೊಂಟದ ನೇರಕ್ಕೆ ಇಡಬೇಕು. ಅನಂತರ ಸೊಂಟವನ್ನು ಅರ್ಧ ಅಡಿಗಳಷ್ಟು ಮೇಲೆ ಕೆತ್ತಬೇಕು. ಹೊಟ್ಟೆಬಾದ ಸ್ನಾಯುಗಳನ್ನು ಉಪಯೋಗಿಸ್ಕೊಂಡು ಸೊಂಟ ಮೇಲೆ ಕೆತ್ತಿ ಮುಂದೆ ನೋಡಿ ಸ್ಥಿತಿಯಲ್ಲಿರಬೇಕಾಗಿರುತ್ತೆ. ಒಟ್ಟಿಗೆ ಅಭ್ಯಾಸವನ್ನು ಮಾಡೋಣ. ನಿಧಾನವಾಗಿ ಹಸ್ತವನ್ನು ಮಾಡಿಕೊಂಡು ನಿಮ್ಮ ಬಲಗಾಲನ್ನು ಸೊಂಟದ ನೇರಕ್ಕೆ ಇಡೋದು ಪ್ರಯತ್ನ ಮಾಡಿ. ಸೊಂಟದ ನೇರಕ್ಕೆ ಬರೋಕ್ಕಾಗಲಿಲ್ಲ ಅಂದರೆ ನಿಮ್ಗೆ ಎಷ್ಟಾದಷ್ಟು ದೂರ ಇಟ್ಕೊಂಡು ಅಭ್ಯಾಸವನ್ನು ಮಾಡ್ಬೋದು. ಸಾಧ್ಯ ಆದರೆ ಸೊಂಟದ ನೇರಕ್ಕೆ ಇಡೋದಕ್ಕೆ ಪ್ರಯತ್ನ ಮಾಡಬೇಕು. ಅನಂತರ ನಿಧಾನವಾಗಿ ಸೊಂಟವನ್ನು ಅರ್ಧ ಅಡಿಯಷ್ಟು ಮೇಲೆ ಕೆತ್ಕೊಂಡು ಮುಂದೆ ನೋಡಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ನಿಧಾನವಾಗಿ ಹೊರಕ್ಕೆ ಬನ್ನಿ. ಮತ್ತೆ 2 ಭುಜಗಳನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಈಗ ಇನ್ನೊಂದು ಪಕ್ಕಕ್ಕೆ ಹೋಗೋಣ. ಮತ್ತೆ ಹಸ್ತಬಂಧ ಮಾಡಿಕೊಂಡು ಎಡಗಾಲನ್ನು ಬುದ್ಧ ಸಮಾನಾಂತರವಾಗಿ ನಿಮ್ಮ ಸೊಂಟದ ನೇರಕ್ಕೆ ಇಟ್ಕೊಳ್ಳಿ. ಹಸ್ತಬಂಧ ಮಾಡಿಕೊಂಡು ಈಗ ಮತ್ತೆ ನಿಧಾನವಾಗಿ ಸೊಂಟವನ್ನು ಅರ್ಧ ಅಡಿಗಳಷ್ಟು ಮೇಲೆ ಕೆತ್ತಿ ಮುಂದೆ ನೋಡಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ನಿಧಾನವಾಗಿ ಆಸನದ ಹೊರ ಬನ್ನಿ. ಹಾಗೆ ಶಶಾಂಕಾಸನದಲ್ಲಿ ದೇಹವನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಹೊಟ್ಟೆಬಾದ ಸ್ನಾಯುಗಳು ಸೊಂಟ ಮತ್ತು ಬೆನ್ನಿನ ಭಾಗವನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ತೊಡೆಯ ಭಾಗ ಮತ್ತು ಮಂಡಿಗಳನ್ನು ಸಹ ವಿಶ್ರಾಂತಗೊಳಿಸಿ. ಮತ್ತು ಹಾಗೆ ಉಸಿರನ್ನು ತಗೊಳ್ತಾ ಹಾಗೆ ಮೇಲಕ್ಕೆ ಬನ್ನಿ. ಅನಂತರ 2 ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಪವನ ಮುಕ್ತ ಕ್ರಿಯಾಸನ. ಹಾಗೆ 2 ಕೈಗಳಿಂದ ಕಾಲುಗಳನ್ನು ಹಿಡ್ಕೊಳ್ಳಿ. ಬೆನ್ನಿನ ಮೇಲೆ ಹೊರಳಬೇಕು. ಒಟ್ಟು 10 ಬಾರಿ ಅಭ್ಯಾಸವನ್ನು ಮಾಡೋಣ. 1, ಆದಷ್ಟು ಕುತ್ತಿಗೆವರೆಗೂ ಹೋಗಿ ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡಿ. 2, 3, 4, 5, 6, 7, 8, 9, 10. ಹಾಗೆ ನಿಧಾನವಾಗಿ ಮೊಳಕೈಗಳ ಸಹಾಯ ತಗೊಂಡು ಬೆನ್ನಿನ ಮೇಲೆ ಮಲ್ಕೊಳ್ಳಿ. ನಿಮ್ಮ ಸೊಂಟ ಮತ್ತು ಬೆನ್ನಿನ ಭಾಗವನ್ನು ವಿಶ್ರಾಂತಗೊಳಿಸಿಕೊಳ್ಳಿ. ಈಗ
ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಒಮ್ಮೆ ನೋಡ್ಕೊಳ್ಳಿ. ಇದರಲ್ಲಿ ಕೈಗಳನ್ನು ತಲೆ ಹಿಂದಕ್ಕೆ ಚಾಚಬೇಕಾಗಿರುತ್ತೆ, ಕಾಲುಗಳನ್ನು ಕೂಡಿಸ್ಕೊಳ್ತೇವೆ. ಅನಂತರ ನಿಮ್ಮ ಬಲಗಾಲನ್ನ 1 ಅಡಿಗಳಷ್ಟು ಮೇಲೆ ಕೆತ್ಕೊಳ್ಬೇಕು. ಅಂದರೆ ಉಸಿರನ್ನ ಹೊರಗಡೆ ಹಾಕುತ್ತಾ ನಿಧಾನವಾಗಿ ನಿಮ್ಮ ದೇಹದ ಮೇಲ್ಭಾಗವನ್ನು ಮೇಲೆ ಕೆತ್ತಬೇಕು, ಕಾಲನ್ನು ಸಹ ಹತ್ತಿರ ತಗೊಳ್ಬೇಕು. ಮತ್ತು ಹಾಗೆ ಹಿಂದಕ್ಕೆ ಹೋಗ್ತೀವಿ. ಉಸಿರು ಹೊರಗಡೆ ಹಾಕ್ತಾ ಮೇಲಕ್ಕೆ ಹಿಂದಕ್ಕೆ, ಮೇಲಕ್ಕೆ ಹಿಂದಕ್ಕೆ. ಒಟ್ಟು ಈ ಥರ 10 ಸರಿ ಬಲಗಾಲ ಮಾಡೋಣ, ಇನ್ನೊಂದು ಸರಿ 10 ಸರಿ ಎಡಗಾಲನ ಅಭ್ಯಾಸ ಮಾಡೋಣ. ಒಟ್ಟಿಗೆ ಹೋಗೋಣ. ಕಾಲುಗಳನ್ನು ಕೂಡಿಸಿ, ಕೈಗಳನ್ನು ತಲೆ ಹಿಂದಕ್ಕೆ ಚಾಚ್ಕೊಳ್ಳಿ, ಬಲಗಾಲನ 10 ಡಿಗ್ರಿ ಮೇಲೆ ಕೆತ್ತಬೇಕು. 1 ಉಸಿರು ಹೊರಗಡೆ ಹಾಕ್ತಾ ದೇಹದ ಮೇಲ್ಭಾಗವನ್ನು ಮೇಲೆ ಕೆತ್ತಿ ತೊಡೆಯ ಭಾಗನ ಇದೇ ಭಾಗ ಹತ್ತಿರಕ್ಕೆ ತರಬೇಕು. ಮತ್ತು ಹಿಂದಕ್ಕೆ ಕಾಲನ್ನೆಲ್ಲಕ್ಕೆ ತಾಗಿಸ್ಬಾರ್ದು. 2 ಕಾಲನ್ನು ಚಾಚಿ, 3 4 5 6 7 8 9 10 ಚಾಚಿ ದೇಹವನ್ನು ವಿಶ್ರಾಂತಿಗೊಳಿಸಿ. ಮತ್ತೆ ಕಾಲುಗಳನ್ನು ಕೂಡಿಸ್ಕೊಳ್ಳಿ. ಈಗ ಇನ್ನೊಂದು ಪಕ್ಕಕ್ಕೆ ಅಭ್ಯಾಸಕ್ಕೆ ಹೋಗೋಣ. ಎಡಗಾಲನ್ನ 10 ಡಿಗ್ರಿ ಮೇಲೆ ಕೆತ್ತಿ 1 ಕಾಲು ಮಡಿಸ್ಕೊಂಡು ದೇಹ ಮೇಲೆ ಕೆತ್ತಬೇಕು. 2 3 4 5 6 7 8 9 10 ನಿಧಾನವಾಗಿ ಹಾಗೆ ಬೆನ್ನಿಂದ ಮಾಡಿಕೊಳ್ಳಿ. ಹೊಟ್ಟೆ ಭಾಗದ ಸ್ನಾಯುಗಳನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಈಗ ಮುಂದಿನ ಅಭ್ಯಾಸ ನೋಡ್ಕೊಳ್ಳಿ. ಈಗ ಬಲಪಕ್ಕಕ್ಕೆ ಹೊರಳಬೇಕು, ಸ್ಥಿತಿಗೆ ಬರಬೇಕಾಗಿರುತ್ತೆ. ಈ ಥರ ಬಲಪಕ್ಕಕ್ಕೆ ಹೊರಳಿದ ನಂತರ ಎಡಹಸ್ತವನ್ನು ಎದೆ ಭಾಗದ ಮುಂದೆ ಊರಬೇಕು. ದೇಹ ನೇರವಾಗಿರುತ್ತೆ. ನಿಮ್ಮ ಮೊಳಕೈ, ಸೊಂಟ ಮತ್ತು ಕಾಲುಗಳೆಲ್ಲ ನೇರವಾಗಿ ಇಟ್ಕೊಂಡು ಇವತ್ತು ಮಾಡುವಂತಹ ಅಭ್ಯಾಸದಲ್ಲಿ 2 ಕಾಲುಗಳನ್ನು ಮೇಲೆ ಕೆತ್ತಬೇಕು. ನೋಡಿ, ತೊಡೆ ಭಾಗದ ಸಮೇತವಾಗಿ ಕಾಲಿನ ಮೇಲೆ ಕೆತ್ತಿರಬೇಕು. ಈ ಥರ ಕಾಲು ಮಡಿಸ್ಕೊಂಡು ಮೇಲೆ ಕೆತ್ತಬಾರ್ದು. ತೊಡೆ ಭಾಗದ ಸಮೇತವಾಗಿ ಮೇಲೆ ಕೆತ್ತಿದ ನಂತರ ಹಿಂಗೆ ಮೇಲಿರೋ ಕಾಲನ್ನು ಮೇಲೆ ಕೆತ್ತೋದು, ಕೆಳಗಿಳಿಸೋದು, ಮೇಲೆ ಕೆತ್ತೋದು, ಕೆಳಗಿಳಿಸೋದು. ಈ ರೀತಿ ಅಭ್ಯಾಸವನ್ನು ಮಾಡಬೇಕಾಗಿರುತ್ತೆ. ಒಟ್ಟಿಗೆ ಹೋಗೋಣ. ಇಲ್ಲದ ಬಲಪಕ್ಕಕ್ಕೆ ಹೊರಳಿ ಸ್ಥಿತಿಗೆ ಬನ್ನಿ. ಈಗ 2 ಕಾಲುಗಳನ್ನು ಮೇಲೆ ಕೆತ್ತಿ ತೊಡೆ ಭಾಗದ ಸಮೇತವಾಗಿ ಮೇಲೆ ಕೆತ್ತಬೇಕು. 1 ಎಡಗಾಲ ಮೇಲಕ್ಕೆ, 2 ಇಳಿಸಿ. 2 3 4 5 6 7 8 9 10 11 20 ಸರಿ ಮಾಡೋಣ. 12 13 14 ಕಾಲು ಕೆಳಗಿಳಿಸಬಾರ್ದು. 15 16 17 18 19 20. ಹಾಗೆ ಇನ್ನೊಂದು ಪಕ್ಕಕ್ಕೆ ಹೊರಳಿ. ನೀವು ಹಂಗೆ ಇರೋ ಜಾಗದಲ್ಲೇ ಹೊರಳ್ಕೊಳ್ಳಿ. ಮತ್ತೆ ಸ್ಥಿತಿಗೆ ಬನ್ನಿ. ಮೊಳಕೈ, ಸೊಂಟ ಮತ್ತು ಪಾದ ಎಲ್ಲ ಸಮರೇಖೆಯಲ್ಲಿರಲಿ. ಬಲಹಸ್ತ ನಿಂದ ಮೇಲೆ 2 ಕಾಲುಗಳನ್ನು ಮೇಲೆ ಕೆತ್ತಿ 1 2 3 4 5
6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಹಾಗೆ ಮತ್ತೆ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಕೊನೆಯದಾಗಿ ಸೊಂಟವನ್ನು ತಿರುಚುವ ಅಭ್ಯಾಸ. 2 ಕೈಗಳನ್ನು ಗುತ್ಸಮಾನಕ್ಕೆ ಚಾಚಿ 2 ಕಾಲುಗಳನ್ನು ಮಡಚಿಕೊಳ್ಳಿ. 1 ಕಾಲುಗಳನ್ನು ಬಲಪಕ್ಕಕ್ಕೆ ತಿರುಗಿಸಿ, ಕತ್ತನ ಎಡಪಕ್ಕಕ್ಕೆ ತಿರುಗಿಸಿ. 2 ಕಾಲನ್ನ ಎಡಪಕ್ಕಕ್ಕೆ, ಕತ್ತನ ಬಲಪಕ್ಕಕ್ಕೆ. 3 4 5 6 7 8 9 10 11 ಹಾಗೆ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 ಹಾಗೆ ಇನ್ನೊಂದು ಪಕ್ಕಕ್ಕೆ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 ಹಾಗೆ ಮೇಲಕ್ಕೆ ನಿಧಾನವಾಗಿ ಕಾಲುಗಳನ್ನು ಚಾಚಿಕೊಳ್ಳಿ. ಹಾಗೆ ಶವಾಸನದಲ್ಲಿ ದೇಹವನ್ನು ವಿಶ್ರಾಂತಗೊಳಿಸಿ, ಕಾಲುಗಳ ಮಧ್ಯೆ ಅಂತರ ಇರಲಿ, ಕೈಗಳು ದೇಹದಿಂದ ಸ್ವಲ್ಪ ದೂರ ಇರಲಿ, ಹಸ್ತಗಳು ಮೇಲ್ಮುಖವಾಗಿರಬೇಕು. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಿ. ಇಡೀ ದೇಹವನ್ನು ಸಂಪೂರ್ಣ ಹಗುರ ಮಾಡಿ. ದೇಹದ ಯಾವುದೇ ಸ್ನಾಯುವಿನ ಮೇಲೆ ಯಾವುದೇ ಹಿಡಿತ ಬೇಡ. ಸಂಪೂರ್ಣ ದೇಹ ಹಾಗೂ ಮನಸ್ಸನ್ನು ವಿಶ್ರಾಂತಗೊಳಿಸಿಕೊಳ್ಳಿ. ನಿಮ್ಮ ಮನಸ್ಸು ಸಹ ಆಲೋಚನಾರಹಿತವಾಗಿರಬೇಕು. ಇಡೀ ದೇಹವನ್ನು ಇನ್ನಷ್ಟು ಸಡಿಲ ಮಾಡಿಕೊಂಡು ದೇಹವನ್ನು ವಿಶ್ರಾಂತಗೊಳಿಸಿ. ಅಭ್ಯಾಸದ ನಂತರ ನಿಮ್ಮ ದೇಹದ ಮೇಲಾಗಿರುವಂತಹ ಪ್ರತಿಯೊಂದು ಬದಲಾವಣೆಗಳನ್ನು ಸಹ ಗಮನಿಸಿ ಮತ್ತು ಆಸ್ವಾದಿಸಿ.
ಹಾಗೆ ನಿಮ್ಮ ಮನಸ್ಸನ್ನು ಅಂತರ್ಮುಖಗೊಳಿಸಿಕೊಂಡು ಉಸಿರಿನ ಹರಿದಾಟದ ಮೇಲೆ ಕೇಂದ್ರೀಕರಿಸಿ ಕೇವಲ ಒಳಬರುತ್ತಿರುವ ಮತ್ತು ಹೊರಹೋಗುತ್ತಿರುವ ಉಸಿರಿನ ಮೇಲೆ ನಿಮ್ಮ ಸಂಪೂರ್ಣವಾದ ಏಕಾಗ್ರತೆ ಇರಬೇಕು. ಅತ್ಯಂತ ಜಾಗೃತಿಯಿಂದ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಅನಂತರ ನಿಧಾನವಾಗಿ ಉಸಿರನ್ನು ಹೊರಹಾಕಿ. ಈಗ ಹಂತ ಹಂತವಾಗಿ ಶವಾಸನ ಹೊರಬರೋಣ. ಅತ್ಯಂತ ಜಾಗೃತಿಯಿಂದ ನಿಧಾನವಾಗಿ ಕಾಲಿನ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ಕಣಕಾಲುಗಳಿಗೆ ಚಲನೆಯನ್ನು ಕೊಡಿ. ಎರಡೂ ಕಾಲುಗಳಿಗೆ ಚಲನೆಯನ್ನು ಕೊಡಿ. ಕೈಯಿನ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ಮಣಿಕಟ್ಟು, ಎರಡೂ ಕೈಗಳಿಗೆ ಚಲನೆಯನ್ನು ಕೊಡಿ. ಕತ್ತನ್ನು ನಿಧಾನವಾಗಿ ಬಲಪಕ್ಕಕ್ಕೆ ಹೊರಳಿಸಿ. ಅಷ್ಟೇ ನಿಧಾನವಾಗಿ ಕತ್ತನ್ನು ಎಡಪಕ್ಕಕ್ಕೆ ಹೊರಳಿಸಿ. ಕುತ್ತಿಗೆಯನ್ನು ಸಾಧಾರಣ ಸ್ಥಿತಿಗೆ ತನ್ನಿ. ನಿಧಾನವಾಗಿ ಕಾಲುಗಳನ್ನು ಕೂಡಿಸಿಕೊಳ್ಳಿ. ಕೈಗಳನ್ನು ದೇಹದೆಡೆಗೆ ತನ್ನಿ. ಬಲಗೈಯನ್ನು ಮಾತ್ರ ತಲೆ ಹಿಂದಕ್ಕೆ ಚಾಚಿ ಎಡಹಸ್ತವನ್ನು ಹೊಟ್ಟೆ ಭಾಗದ ಮೇಲಿಡಿ. ನಿಧಾನವಾಗಿ ಎಡಗಾಲನ್ನು ಮಡಿಸ್ಕೊಳ್ಳಿ. ಎಡಪಾದ ನೆಲಕ್ಕೆ ಒತ್ತುತ್ತಾ ಬಲಪಕ್ಕಕ್ಕೆ ಹೊರಳಿ. ದೇಹವನ್ನು ಮತ್ತೊಮ್ಮೆ ವಿಶ್ರಾಂತಿಗೊಳಿಸಿ. ಹಾಗೆ ಇದೇ ಭಾಗದ ಮುಂದೆ ಎಡಹಸ್ತ ನೆಲದ ಮೇಲೆ ಒತ್ತಿ ಬಲಮೊಳಕೈ ಮತ್ತು ಬಲಹಸ್ತದ ಸಹಾಯದಿಂದ ಮೇಲೆ ಬನ್ನಿ. ಸುಖಾಸನ. ಹಾಗೆ ಎರಡು ಕೈಗಳಲ್ಲಿ ಜ್ಞಾನ ಮುದ್ರೆ. ಕಣ್ಣನ್ನು ಮುಚ್ಚಿ ಬೆನ್ನು ಕುತ್ತಿಗೆ ನೇರವಾಗಿರಲಿ. ಈಗ ಒಮ್ಮೆ ಓಂಕಾರ ಮತ್ತು 3 ಬಾರಿ ಶಾಂತಿಯನ್ನು ಉಚ್ಚಾರ ಮಾಡುತ್ತಾ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಹಾಗೆ ನಮಸ್ಕಾರ ಸ್ಥಿತಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಶಾಂತಿ ಶಾಂತಿ ಶಾಂತಿ. ಹಾಗೆ ನಿಧಾನವಾಗಿ ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಮಣಿಕಟ್ಟನ್ನು ಹಿಡಿದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ ಮೇಲಕ್ಕೆ ಚಾಚಿ ಎದೆ ಭಾಗ ವಿಶಾಲಗೊಳಿಸಿ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಗಿಸುವ ಪ್ರಯತ್ನ ಮಾಡಿ. ಭೂತಾಯಿಗೆ ನಮನವನ್ನು ಸಲ್ಲಿಸಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಹಸ್ತಗಳನ್ನು ಮುಂದಕ್ಕೆ ತನ್ನಿ. ಪಾಮಿಂಗ್. ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಕ್ ಉತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ಹಸ್ತಗಳನ್ನು ಮುಂದಕ್ಕೆ ತನ್ನಿ. ಹಸ್ತದರ್ಶನ. ಹಸ್ತಗಳನ್ನು ನೋಡಿ. ಈ ದಿನ ಶುಭದಾಯಕವಾಗಿರಲಿ. ನಿಮ್ಗೆ ಏನೇ ಅಭ್ಯಾಸದಲ್ಲಿ ಏನೇ ಸಂದೇಹಗಳಿದ್ರೂ ಸಹ ನೀವು ಕಮೆಂಟ್ ಮುಖಾಂತರ ಸಂದೇಹಗಳನ್ನು ತಿಳಿಸ್ಕೊಳ್ಬೋದು. ಮತ್ತು ಈ ವಿಡಿಯೋಗಳು ಇನ್ನಷ್ಟು ಜನಕ್ಕೆ ಸಹಕಾರಿಯಾಗಿರುತ್ತೆ ಅಥವಾ ಅನುಕೂಲ ಮಾಡಿಕೊಡುತ್ತೆ ಅಂದರೆ ದಯವಿಟ್ಟು ಈ ವಿಡಿಯೋಗಳನ್ನು ಶೇರ್ ಮಾಡಿ. ಧನ್ಯವಾದಗಳು.